ನಮಸ್ತೆ. ಸುದ್ದಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಗುಡ್ಡೇಶ್ವರ ಗ್ರಾಮದ ಪ್ರಗತಿಪರ ಕೃಷಿಕ, ಸಾವಯವ ಕೃಷಿ, ಸಮಗ್ರ ಕೃಷಿಯನ್ನು ಮಾಡ್ತಿರುವಂತಹ ಯುವಕ ಅಭಿಷೇಕ್ ಅವರನ್ನು ಮಾತಾಡ್ಸೋಣ. ಸಣ್ಣ ವಯಸ್ಸಿನಲ್ಲಿಯೇ ಕೃಷಿಯನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಬೆಂಗಳೂರಿಂದ ತನ್ನ ಉದ್ಯೋಗವನ್ನ ಬಿಟ್ಟು ಗ್ರಾಮಕ್ಕೆ ಬಂದು ಪ್ರಗತಿಪರ ಕೃಷಿಕನಾಗಿ, ಯುವ ಕೃಷಿಕನಾಗಿ ಹೊರಹೊಮ್ಮುತ್ತಿರುವುದನ್ನ ನಾವೆಲ್ಲ ಗಮನಿಸಿರ್ಬೋದು. ಅವ್ರನ್ನ ಮಾತಾಡ್ಸೋಣ, ಅವರ ಕೃಷಿ ಚಟುವಟಿಕೆ ಹೇಗೆ ನಡೀತಾ ಇದೆ ಅಂತ. ಹಸುಗಳು ಅಂದ್ರೆ ಮನೆ ಹತ್ರ ನಮ್ಮಲ್ಲಿ ಆಗಿಂದ ಹಿಂದೆಯಿಂದನೂ ಮನೆಯಲ್ಲಿ ಹಸುಗಳನ್ನ ಸಾಕೊಂಡ್ ಬರ್ತಾ ಇದ್ರು. ನಮ್ಮ ತಾತ ಅವರು ಹೆಚ್ಚಿನ ಭಾಗ ಹಸುನೇ ಸಾಕೊಂಡ್ ಬಂದಿದ್ದು. ಹಾಗಾಗಿ ಹಸು ಮೇಲೆ ನಮಗೆ ಒಲವು ಜಾಸ್ತಿ. ಹಸುನ ಬೇಡ ಅಂತ ಕೊಟ್ರು ಪುನಃ ಮನೇಲಿ ಒಂದು ಹಸು ತರಬೇಕು ಅಂತ ಹೇಳಿ ಒಂದು ಹಸು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಮನೇಲಿ. ಅದಾಗಿ ನಾಡ ಹಸುಗಳಿದ್ದು ಅದನ್ನೆಲ್ಲ ಕೊಟ್ಟು ಈಗ HF ತಳಿಯ ಹಸುಗಳನ್ನ ಸಾಕ್ತಾ ಇದ್ವಿ. ಈಗ ನನ್ನ ಹತ್ರ ಒಂದು 4 ಹಸುಗಳಿದಾವೆ. 4 ಇನ್ನು ಹೆಚ್ಚು ಮಾಡ್ಬೇಕು ಅಂತೇಳಿ ಒಂದು 30 ಹಸು ಸಾಕೋ ಹಂಗೆ ಮಾಡಿರೋ ಶೆಡ್ ಇದೆ. 30 ಹಸುಗಳನ್ನ ಇಲ್ಲಿ ಕಟ್ಟಾಕ್ಬೋದು, ಆ ರೀತಿಯಾದ ಒಂದು ಶೆಡ್ ಮಾಡಿದ್ದು. ಈಗ ನನ್ನ ಹತ್ರ 4 ಹಸುಗಳಿದಾವೆ. ಅದರಲ್ಲಿ 3 ಹಾಲು ಕರಿತಾ ಇದ್ದಾವೆ, ಒಂದು ಈಗ ಗಬ್ಬ ಆಗಿದೆ. ಹೆಚ್ಚು ಕಮ್ಮಿ ನಂದು ಟೋಟಲ್ ಆಗಿ ಎಲ್ಲ ಹಾಲು ಕೊಡಕ್ ಸ್ಟಾರ್ಟ್ ಆದ್ರೆ ಒಂದು 70ರಿಂದ 80 ಲೀಟರ್ ಹಾಲು ಆಗುತ್ತೆ ಟೋಟಲ್ ಆಗಿ. ಈಗ ಪ್ರಸ್ತುತವಾಗಿ ನಾನು ಡೈರಿಗೆ ಒಂದು 20 ಲೀಟರ್ ಹಾಲು ಹಾಕ್ತಾ ಇದ್ದೀನಿ. ಹಾಗಾಗಿ ನಾನು ಡೈರಿಯಲ್ಲಿ ಒಬ್ಬ ಸದಸ್ಯನಾಗಿ ಹಾಗೆ ನಿರ್ದೇಶಕನಾಗಿ KMF ಅಲ್ಲಿ ಇರೋದ್ರಿಂದ ಹಾಗಾಗಿ ಅದು ಹಸು ಇರಲೇಬೇಕು ಅಂತ ಹೇಳಿ ಮನೆಯಲ್ಲಿ ಹಸುಗಳನ್ನ ಸಾಕ್ತಾ ಇದ್ವಿ. ಎರಡ್ 2014ರಲ್ಲಿ ಹಂದಿ ಸಾಕಾಣಿಕೆ ಶುರು ಮಾಡಿದ್ದು. ಹಂದಿ ಸಾಕಾಣಿಕೆ ಶೆಡ್ನ ನಾನು ಬೆಂಗಳೂರಲ್ಲಿ ಎಲ್ಲ ಸುತ್ತಿ ನೋಡಿ ಒಂದು ಶೆಡ್ ಮಾಡಿದ್ರೆ ಒಂದು ಮಾದರಿಯಾಗಿ ಒಂದು ಶೆಡ್ ಮಾಡ್ಬೇಕು ಅಂತ ಹೇಳಿ ಇದು 6 ಲಕ್ಷ ಖರ್ಚು ಮಾಡಿ ಒಂದು ಶೆಡ್ ಮಾಡಿದ್ದು. ಈ ಶೆಡ್ ಏನಂದ್ರೆ ಈ ಶೆಡ್ ಅಲ್ಲಿ ಇರೋದು ಎಲ್ಲ ಬಿಚ್ಕೊಂಡು ಹೋಗ್ಬೋದು, ಉಪಯೋಗಿಸ್ಬೋದು, ಮರುಬಳಕೆ ಮಾಡ್ಬೋದು, ಆ ತರ ಮಾಡಿರೋದು. ಯಾವ್ದು ಈ ಸಿಮೆಂಟ್ ಇಟ್ಟಿಗೆ ಯೂಸ್ ಮಾಡಿದ್ರೆ ಪುನಃ ಹೊಡೆದಾಕ್ಬೇಕು, ಅದಾಗತ್ತೆ ಅಂತ ಹೇಳಿ ಚಪ್ಪಡಿ ಕಲ್ಲು ಹಾಗೂ ಕಬ್ಬಿಣದಿಂದ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ವೇಸ್ಟ್ ಆಗಲ್ಲ, ರಿಟರ್ನ್ ಬಂದೇ ಬರುತ್ತೆ. ಶೆಡ್ ಇನ್ವೆಸ್ಟ್ಮೆಂಟ್ ಬಂದೇ ಬರುತ್ತೆ. 5.5 ಲಕ್ಷ ಅವಾಗ 2014ರಲ್ಲಿ ಮಾಡಿದ್ದು. ಹಾಗಾಗಿ ಅದೊಂದು ವರ್ಷ ಕಳೆದ ಮೇಲೆ 2015-16ರಲ್ಲಿ ನನಗೆ ಉತ್ತಮ ಕೃಷಿಕ ಅವಾರ್ಡ್ ಕೊಟ್ರು. ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸಿಂಧನೂರಲ್ಲಿ ನನಗೆ ಒಂದು ಅವಾರ್ಡ್ ಕೊಟ್ರು. ಆಗ ನನ್ನ ಹತ್ರ ಉತ್ತಮ ತಳಿಯಾಗಿ ಲ್ಯಾಂಡ್ ರೇಸು, ಡ್ಯೂರಾಕು ಮತ್ತು ಯಾರ್ಕ್ಷೈರ್ ತಳಿಗಳು ಹಂದಿಗಳಿದ್ದಾವೆ. ಉತ್ತಮ. ನನಗೆ ಯಾವಾಗ್ಲೂ ಅಂದ್ರೆ ಕಟ್ಟಿಂಗ್ ಸ್ಟಾಕ್ಗಿಂತ ಜಾಸ್ತಿ ಬ್ರೀಡಿಂಗ್ ಪ್ರಿಫರ್ ಮಾಡ್ತಾರೆ ಜಾಸ್ತಿ ಜನಗಳು. ಯಾಕಂದ್ರೆ ನಮ್ಗೆ ಯಾರು ತಗೊಂಡೋಗಿರ್ತಾರೆ ಅವರೇ ಕಸ್ಟಮರ್ಗಳು. ಹಾಗಾಗಿ ಈಗ ಒಳ್ಳೆ ಉತ್ತಮ ರೇಟ್ ಇರೋದ್ರಿಂದ ಹಂದಿಗಳು ಸಾಕಾಣಿಕೆ ಅಂದ್ರೆ ಹೋಟೆಲ್ ವೇಸ್ಟ್ ಇಟ್ಕೊಂಡೇ ನಾವು ಹಂದಿ ಸಾಕಾಣಿಕೆ ಮಾಡ್ತಾ ಇರೋದು. ಎಲ್ಲ ಹೋಟೆಲ್ನ ಫುಡ್ನ ಅವಲಂಬಿತವಾಗಿ ಹಂದಿ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಹಂದಿ ಸಾಕಾಣಿಕೆಯಲ್ಲಿ ಯಾವುದೇ ತರದ ಲಾಸ್ ಬರೋದಿಲ್ಲ, ಉತ್ತಮ ಆದಾಯ ಇದೆ. ಹೈನುಗಾರಿಕೆಯಲ್ಲಿ ಹಸುಗಿಂತ ಹೆಚ್ಚಾಗಿ ಹಂದಿ ಸಾಕಾಣಿಕೆಯಲ್ಲಿ ಉತ್ತಮ ಲಾಭದಾಯಕವಾಗಿದೆ. ಅದೇ ಜೊತೆಗೆ ಕೋಳಿಗಳು ಸುಮ್ಮನೆ ಹಾಗೆ ಸಾಕಿದ್ದು ಮನೆಗೆ, ಅಂದ್ರೆ ಸೈಡ್ ಬಿಸ್ನೆಸ್ ಇರಲಿ ಅಂತ ಹೇಳಿ ಕೋಳಿಗಳು ಮನೆಗೆ ಬೇಕು ಅಂತ ಹೇಳಿ ಸಾಕೊಂಡಿದ್ದು. ಕೋಳಿಗಳ ಒಂದು 30ರಿಂದ 40 ಕೋಳಿ ಇದೆ, ನಾಟಿ ಕೋಳಿ, ಟರ್ಕಿ ಇದೆ, ಹಾಗೆ ಬಾತುಕೋಳಿಗಳಿದೆ. ಹಾಗೆ ಫಾರ್ಮ್ ಯೂಸ್ಗೆ ಅಂತೇಳಿ 2 ಗ್ರೇಡ್ ಎನ್ ತಳಿಯ ನಾಯಿಗಳಿದಾವೆ. ಅದರಲ್ಲೂ ಒಂದು ರೀತಿಯಾಗಿ ಅದರಲ್ಲೂ ಒಂದು ಇನ್ಕಮ್ ಬಂದೇ ಬರುತ್ತೆ. ಅದು ಬ್ರೀಡಿಂಗ್ ಮಾಡ್ತಾ ಇರೋದ್ರಿಂದ ಅದರಲ್ಲೂ ನಾಯಿ ಗಾರ್ಡಿಂಗ್ ಪರ್ಪಸ್ ಆಗುತ್ತೆ, ಮತ್ತೆ ನಮ್ಗೆ ಒಂದು ಸೈಡ್ ಅಲ್ಲಿ ಇನ್ಕಮ್ ಆಗುತ್ತೆ. ಹಾಗಾಗಿ ಅದು ಸಾಕಾಣಿಕೆ ಮಾಡ್ತಾ ಇದ್ವಿ. ಹಾಗೆ ಸಮಗ್ರ ಕೃಷಿಯಾಗಿ ನಮ್ಮ ಜಮೀನಲ್ಲಿ ತೆಂಗು ಹಾಗೂ ಹಸುಗಳಿಗೆ ಬೇಕಾಗಿರೋ ಮೇವು, ಜೋಳ ಬೆಳೆದು ಕೃಷಿ ಮಾಡ್ತಾ ಇದ್ವಿ. ಸಾವಯವ ಕೃಷಿ ಹತ್ತ ಯುವಕರು ಬರಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲೇ ನಮ್ಮ ಹಸು ಗೊಬ್ಬರನೇ ಇದಕ್ಕೆ ಹಾಕೊಂಡು ಹೊಲಗಳಿಗೆ ಹಾಕೊಂಡು ಈಗ ಕೃಷಿಯ ಸಾವಯವದ ಹತ್ರ ಒಂದು ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟೆಪ್ ಹಚ್ತಾ ಇದೀವಿ ಸಾವಯವದಲ್ಲಿ. ಹಾಗಾಗಿ ಸಮಗ್ರವಾಗಿ ಕೃಷಿ. ಮತ್ತೆ ಇನ್ನು ಆಡುಗಳನ್ನ ಕೊಟ್ಟಿದ್ದೆ. ಆಡು ಕುರಿನೂ ಸಾಕಾಣಿಕೆ ಮಾಡ್ತಾ ಇದೆ.
ಮತ್ತೆ ಕೃಷಿ ಹೊಂಡ ಇದೆ. ಮೀನು ಸಾಕಾಣಿಕೆ ಮಾಡೋಕೆ ಕೃಷಿ ಹೊಂಡನೂ ಬಿಟ್ಟಿದೆ. ಯಾಕೆಂದ್ರೆ ಸಮಗ್ರವಾಗಿ ಕೃಷಿ ಮಾಡೋದ್ರಿಂದ ಒಂದೇ ಅವಲಂಬಿತವಾಗಿರಬಾರ್ದು. ಯಾವ್ದ್ರಲ್ಲಿ ಮಾರ್ಕೆಟ್ ಸಿಗುತ್ತೋ ಅದರಲ್ಲಿ ನಮ್ಗೆ ಒಂದು ಲಾಭದಾಯಕ ಆಗುತ್ತೆ ಅಂತ. ಯಾವ ವರ್ಷದಲ್ಲಿ ಯಾವ್ದು ಪ್ರಾಫಿಟ್ ಇರುತ್ತೆ, ಯಾವ್ದು ಲಾಸ್ ಇರುತ್ತೆ ಗೊತ್ತಾಗಲ್ಲ. ಹಾಗಾಗಿ ಸಮಗ್ರ ಕೃಷಿ ಮಾಡೋದ್ರಿಂದ ನಮ್ಗೆ ಯಾವ್ದ್ರಲ್ಲೂ ಲಾಸ್ ಆಗಲ್ಲ ಅಂತ. ಒಂದ್ರಲ್ಲಿ ಲಾಸ್ ಆದ್ರೂ ಒಂದ್ರಲ್ಲಿ ಲಾಭ ತಗೋಬಹುದು ಅನ್ನೋ ದೃಷ್ಟಿಯಿಂದ ಸಮಗ್ರವಾಗಿ ಕೃಷಿ ಮಾಡ್ತಾ ಇದೆ. ಬಾ 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 ಬಾ. ಸುದ್ದಿಕಟ್ಟೆ ಯೂಟ್ಯೂಬ್ ಚಾನಲ್ ಅನ್ನ ಬೆಂಬಲಿಸಿ, ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ.